ಇನ್ನು ನಿನ್ನೆ ನೀವು ಸರಿಯಾಗಿ ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ವಿಚಾರವನ್ನ ಗಮನಿಸಿದ್ದೀರಿ. ಅದೇನು ಅಂತ ಅಂದ್ರೆ ವಸ್ತ್ರ ಸಂಹಿತೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಹಿಂದೆ ಬಿಜೆಪಿ ಸರ್ಕಾರದ ನಿಯಮ ಏನಿತ್ತು ಅಥವಾ ಕೋರ್ಟ್ನ ಕೆಲ ಆದೇಶಗಳೇನಿತ್ತು ಅದನ್ನ ಮೀರಿ ಕೆಲ ವಸ್ತ್ರಗಳಿಗೆ ನಾವು ಅನುಮತಿ ಕೊಡ್ತೀವಿ ಕ್ಲಾಸ್ ರೂಮ್ ನಲ್ಲಿ ಕೂರಕ್ಕೆ ಅಂತ ಖುದ್ದು ನಿನ್ನೆ ಶಿಕ್ಷಣ ಸಚಿವರು ಟಿವಿ9 ಜೊತೆಗೆ ಇದೇ ಸಂದರ್ಭದಲ್ಲಿ ಮಾತನಾಡ್ತಾ ಅವರು ಸ್ಪಷ್ಟಪಡಿಸಿದ್ದರು ಕೂಡ. ಸರ್ಕಾರ ತೆಗೆದುಕೊಂಡಿರುವಂತ ಇದೇ ತೀರ್ಮಾನ ಇದೀಗ ವಿರೋಧ ಪಕ್ಷಗಳ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ಅಷ್ಟೇ ಅಲ್ಲ, ಸಾರ್ವಜನಿಕ ವಲಯದಲ್ಲೂ ಕೂಡ ಬಹಳಷ್ಟು ಮಂದಿ ಈಗ ಇಲ್ಲದೆ ಇರುವಂತ ಮತ್ತೊಂದು ಸಮಸ್ಯೆಯನ್ನ ಯಾಕೆ ಮೈ ಮೇಲೆ ಹೇಳ್ಕೊಳ್ಳೋಕೆ ಹೊರಡ್ತಾ ಇದ್ದಾರೆ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿಚಾರ ಅಂತ ಅಂದ್ರೆ ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರ ತೆಗೆಸಿದಂತ ವಿಚಾರವನ್ನೇ ಇಟ್ಕೊಂಡು ಈಗ ಕ್ಲಾಸ್ ರೂಮ್ ನ ವಸ್ತ್ರ ಸಂಹಿತೆಗೂ ಕೂಡ ಇವರು ಬದಲಾವಣೆ ತರೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ. ಹೌದು, ಜನಿವಾರ ಅನ್ನೋ ವಿಚಾರ ಇಟ್ಕೊಂಡು ಈಗ ಹಿಜಾಬ್ಗೂ ಅನುಮತಿ ಅಂತ ಸರ್ಕಾರ ಏನ್ ಹೇಳ್ತಾ ಇದೆಯಲ್ಲ, ನಾವು ಕೇಸರಿ ಶಾಲ್ ಹಾಕೊಂಡ್ ಬರ್ತೀವಿ ಅನ್ನುವಂತ ಹಿಂದಿನ ವರಸೆಯನ್ನ ಕೆಲ ಸಂಘಟನೆಗಳು ಈಗ ಮತ್ತೆ ಶುರು ಮಾಡ್ತಾ ಇದ್ದಾರೆ. ಆದ್ರೆ ಕೇಸರಿ ಶಾಲಿಗೆ ನಾವು ಅವಕಾಶ ಕೊಡಲ್ಲ. ಆಯಾ ಧರ್ಮ ಅಥವಾ ಅವರ ಸಂಪ್ರದಾಯ ಅಥವಾ ಅವರ ಆಚರಣೆಗಳು ಇದನ್ನು ಬಿಂಬಿಸುವಂತಹ ಅಥವಾ ಇದಕ್ಕೆ ಸಂಬಂಧಪಟ್ಟಾಗಿನ ವಸ್ತ್ರಗಳು ಮಾತ್ರ ಅಂತ ಸರ್ಕಾರ ಹೇಳ್ತಾ ಇದೆ. ಬಟ್ ಇಲ್ಲೂ ಬಹಳ ಗೊಂದಲ ಇದೆ. ಹಾಗಾದ್ರೆ ನಿನ್ನೆಯ ತೀರ್ಮಾನದ ನಂತರವಾಗಿ ಇದೇ ವಿಚಾರವಾಗಿ ಯಾವ ರೀತಿ ಅಂತ ಗೊಂದಲ ಇದೆ, ಹೇಗೆ ರಾಜಕೀಯ ನಡೀತಾ ಇದೆ, ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಕೇಸರಿ ಶಾಲ್ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲ್ ಇಲ್ಲ, ಮತ್ತೆ ಹಿಜಾಬ್ ಹಾಕಬಹುದು. ನೀವು ಹಿಜಾಬಿಗೆ ಹೇಗೆ ಅನುಮತಿ ಕೊಡ್ತೀರಾ, ಕೇಸರಿಗೂ ಅನುಮತಿ ಕೊಡ್ಬೇಕು. ಆಯ್ತಪ್ಪ, ನಿಮ್ಮ ಮಕ್ಕಳಿಗೆ ಯಾಕೆ ಆಗ್ತಾ ಇಲ್ಲ ಅದನ್ನ ಹೇಳಿ. ಬೆಂಕಿ ಹಚ್ಚಲಿಕ್ಕೆ ಕಾಂಗ್ರೆಸ್ ಕಾರಣ. ಓಟ್ ಹೆಂಗ್ ಪುಕ್ಷಟೆ ಬರ್ತದ? ಯಾಕೆ ಯಾವಾಗ್ಲೂ ಹಿಜಾಬ್ ಮಾತಾಡ್ತೀರಾ? ಸುಪ್ರೀಂ ಕೋರ್ಟಿನ ಉಲ್ಲಂಘನೆ ಇದು. ರಾಜಕಾರಣದಲ್ಲಿ ಮತ್ತೆ ಹಿಜಾಬ್ ಬಾಂಬ್ ಸಿಡಿದಿದೆ. 2022ರಲ್ಲಿ ಕರಾವಳಿ ತೀರದಿಂದ ಶುರುವಾಗಿ ಇಡೀ ದೇಶದಲ್ಲೇ ಸದ್ದು ಮಾಡಿದ್ದ ಹಿಜಾಬ್ ವರ್ಸಸ್ ಕೇಸರಿ ಶಾಲು ವಿವಾದಕ್ಕೆ ಕಾಂಗ್ರೆಸ್ ಸರ್ಕಾರ ಮರುಜೀವ ನೀಡಿದೆ. ಬಿಜೆಪಿ ಸರ್ಕಾರದ ಅವಧಿಯ ಸಮವಸ್ತ್ರ ನೀತಿಯನ್ನ ರದ್ದುಗೊಳಿಸಿರೋ ಸಿದ್ದರಾಮಯ್ಯ ಸರ್ಕಾರ ಹೊಸ ಫರ್ಮಾನು ಹೊರಡಿಸಿದೆ. ಈ ಆದೇಶದ ಬೆನ್ನಲ್ಲೇ ಈಗ ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಕೇಸರಿ ಶಾಲಿನ ಸದ್ದು ಕೇಳಿ ಬರೋ ಸಾಧ್ಯತೆ ದಟ್ಟವಾಗಿದೆ. ಕಳೆದ 2 ವರ್ಷಗಳಿಂದ ತಣ್ಣಗಾಗಿದ್ದ ಸಮವಸ್ತ್ರ ಸಂಘರ್ಷಕ್ಕೆ ಈಗ ಸರ್ಕಾರವೇ ಹೊಸ ತಿರುವು ನೀಡಿದೆ. 2022ರ ಫೆಬ್ರವರಿ 5ರಂದು ಅಂದಿನ ಬಿಜೆಪಿ ಸರ್ಕಾರ ಹೊರಡಿಸಿದ್ದ ಕಡ್ಡಾಯ ಸಮವಸ್ತ್ರ ಆದೇಶವನ್ನ ಕಾಂಗ್ರೆಸ್ ಸರ್ಕಾರ ಅಧಿಕೃತವಾಗಿ ಗುಜರಿಗೆ ಹಾಕಿದೆ. ಇನ್ನು ಮುಂದೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಾಂಪ್ರದಾಯಿಕ ಸಂಕೇತಗಳನ್ನ ಧರಿಸಲು ಮುಕ್ತ ಅವಕಾಶ ನೀಡಲಾಗಿದೆ. ಆದರೆ ಹಿಜಾಬ್ಗೆ ಅವಕಾಶ ಕೊಟ್ಟು ಕೇಸರಿ ಶಾಲ್ಗೆ ಅವಕಾಶ ಇಲ್ಲ ಅನ್ನೋದು ಈಗ ವಿವಾದದ ಕಿಡಿ ಹೊತ್ತಿಸಿದೆ. ಹಿಜಾಬ್ಗೆ ಅವಕಾಶ, ಕೇಸರಿ ಶಾಲಿಗೆ ಇಲ್ಲ ಎಂದ ಸಿಎಂ. ಕೇಸರಿ ಶಾಲಿಗೆ ಅವಕಾಶ ಕೊಡಲೇಬೇಕು ಎಂದ ಕಮಲ ಪಡೆ. ಕೇಸರಿ ಶಾಲುಗೂ ಅವಕಾಶ ಇದೆಯಾ ಅನ್ನೋ ಪ್ರಶ್ನೆ ಮೂಡಿತು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೇಳಿದ್ರೆ ಕೇಸರಿ ಶಾಲೆಗೆ ಅವಕಾಶ ಇಲ್ಲ ಅಂತ ಕಡ್ಡಿ ತುಂಡು ಮಾಡದಂತೆ ಹೇಳಿದ್ದಾರೆ. ಹಿಜಾಬ್ ಒಂದೇ ಅಲ್ಲ, ಶನಿವಾರ ಹಾಕೊಳ್ಳೋರು, ಶಿವದಾರ ಹಾಕೊಳ್ಳೋರು, ರುದ್ರಾಕ್ಷಿ ಹಾಕೊಳ್ಳೋರು ಅವರೆಲ್ಲರಿಗೂ ಕೂಡ ಹಾಕಬಹುದು. ಅವರವ್ರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ ಅವ್ರಿಗೆ. ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಕೇಸರಿ ಶಾಲ್ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲ್ ಇಲ್ಲ, ಶಾಲ್ ಹಾಕೊಂಡು ಬರೋಂಗಿಲ್ಲ. ಶಾಲ್ ಹಾಕೊಂಡು ಬರೋಂಗಿಲ್ಲ. ಟರ್ಬನ್ ಹಾಕೋಬೋದು, ಜನಿವಾರ ಹಾಕೋಬೋದು, ಮತ್ತು ಶಿವದಾರ ಹಾಕೋಬೋದು, ರುದ್ರಾಕ್ಷಿ ಹಾಕೋಬೋದು, ಮತ್ತು ಹಿಜಾಬ್ ಹಾಕೋಬೋದು. ಟರ್ಬನ್ ಅಂತಂದರೆ ಈಗ ಪ್ರಾಕ್ಟೀಸ್ನಲ್ಲಿ ಇರೋ ಅಂಥದ್ದು ಹೊಸದಾಗಿ ಮಾಡೋಕ್ಕಾಗದ್ರೆ ಯಾವುದು. ಆದರೆ ಪರಿಷತ್ ಸದಸ್ಯ ಸಿಟಿ ರವಿ ಮಾತಾಡಿ ಕೇಸರಿ ಶಾಲೆಗೆ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದ್ರು. ಆದ್ರೆ ಇದಕ್ಕೆ ಪ್ರಿಯಾಂಕ್ ಖರ್ಗೆ ಶಾಲ್ ಹಾಕೊಂಡಿದ್ದಕ್ಕೆ ಉದ್ಯೋಗ ಸಿಗುತ್ತಾ ಅಂತ ತಿರುಗೇಟು ಕೊಟ್ರು. ಕೇಸರಿ ಹಾಕೊಂಡು ಬರಬಾರ್ದು ಅಂತ ಹೇರುವ ಅಧಿಕಾರ ನಿಮ್ಗಿಲ್ಲ. ನನ್ನ ನಂಬಿಕೆ, ನನ್ನ ರಿಲಿಜಿಯಸ್ ಪ್ರಾಕ್ಟೀಸ್ ಕೇಸರಿ ಅಂತ ಅನ್ನೋದಾದ್ರೆ ನೀವು ಹಿಜಾಬಿಗೆ ಹೇಗೆ ಅನುಮತಿ ಕೊಡ್ತೀರಾ, ಕೇಸರಿಗೂ ಅನುಮತಿ ಕೊಡ್ಬೇಕು. ಇನ್ಯಾರೋ ಒಬ್ರು ನೀಲಿ ಶಾಲು ನನ್ನ ನಂಬಿಕೆ ಅಂತ ಅನ್ನೋದಾದ್ರೆ ನೀಲಿಗೂ ಅನುಮತಿ ಕೊಡ್ಬೇಕು. ಆ ಶಾಲ್ ಹಾಕೊಂಡ ತಕ್ಷಣ ಉದ್ಯೋಗ ಸಿಗುತ್ತಾ? ಆ ಶಾಲ್ಗಳು ಹಾಕೊಂಡ್ರೆ ಆದ ತಕ್ಷಣ ನಿಮ್ಗೆ ಇದು ಸಿಗುತ್ತಾ? ಆಯ್ತಪ್ಪ, ನಿಮ್ಮ ಮಕ್ಕಳಿಗೆ ಯಾಕೆ ಆಗ್ತಾ ಇಲ್ಲ ಅದನ್ನ ಹೇಳಿ. ಬೇರೆಯವ್ರ ಮಕ್ಕಳಿಗೆ ಧರ್ಮ ಆಚರಣೆ, ಬೇರೆಯವ್ರ ಮಕ್ಕಳಿಗೆ ಇದೆ ಶಿಷ್ಟಾಚಾರ ಎಲ್ಲ. ಇನ್ನು ಛಲವಾದಿ ನಾರಾಯಣಸ್ವಾಮಿ
ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಬೆಂಕಿ ಹಚ್ತಾ ಇದೆ ಅಂತ ಕಿಡಿಕಾರಿದು ಶಾಲೆಗಳಲ್ಲಿ ಘರ್ಷಣೆಗಳಾದ್ರೆ ಸರ್ಕಾರವೇ ಹೊಣೆ ಅಂದಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಮಾತನಾಡಿ ಮುಸ್ಲಿಂ ವೋಟ್ ಬ್ಯಾಂಕ್ ಪಡೆಯೋ ಪ್ಲಾನ್ ಅಂತ ಹೇಳಿದ್ರು. ಕೇಸರಿಯಿಂದ ಆಗುವಂತ ಸಮಸ್ಯೆ ಏನಿದೆ ಹಾಗಿದ್ರೆ ಅದನ್ನು ನಿಲ್ಲಿಸ್ಬಿಡಿ, ಎಲ್ಲ ನಿಂತೋಗುತ್ತೆ. ನೀವೇ ಈ ಬೆಂಕಿ ಹಚ್ಚಲಿಕ್ಕೆ ಕಾಂಗ್ರೆಸ್ ಕಾರಣ. ಒಂದು ವೈಫಲ್ಯವನ್ನ ಮುಚ್ಚಿಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಅವರು ದಾವಣಗೆರೆಯಲ್ಲಿ ಮುಸಲ್ಮಾನರು SDPIಗೆ ವೋಟ್ ಹಾಕಿದ್ದಾರೆ. SDPI ಹಾರ್ಡ್ ಕೋರ್ ಅನ್ನೋದು ಎಂಥವನಿಗೂ ಗೊತ್ತಿರುವಂತ ಸಂಗತಿ. ಹೀಗಿರುವಾಗ ಈ ಹಾರ್ಡ್ ಕೋರ್ ಕಡೆ ಅವ್ರು ಹೋಗ್ತಾ ಇದ್ದಾರೆ ಅಂತಂದ್ರೆ ನಾನು ಅವರಿಗಿಂತ ಹಾರ್ಡ್ ಕೋರ್ ಅಂತ ತೋರಿಸಿಕೊಳ್ಳುವಂತ ಅನಿವಾರ್ಯತೆ ಅದು ಕಾಂಗ್ರೆಸ್ ಸರ್ಕಾರಕ್ಕಿದೆ. ಹೀಗಾಗಿ ತಗೊಂಡು ಬಂದ ಈ ಆದೇಶ ಮುಸ್ಲಿಮರ ಓಲೈಕೆ ಅಲ್ವಾ ಅಂತ ಕೇಳಿದ್ದಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಓಟೇನ್ ಪುಕ್ಸಟೆ ಬರುತ್ತಾ ಅಂತ ಕೇಳಿದ್ರು. ನೀವು ಮುಸ್ಲಿಂ ಧರ್ಮದವರು ಒತ್ತಾಯಕ್ಕೆ ಮಣದು ಯಾರು ನಿಮಗೆ ಹೇಳಿದ್ದು? ನಿಮಗೆ ಅದಕ್ಕೆ ಹೇಳಿದ್ದು ನಿಮಗೆ ನಿಮಗೆ ಆಯ್ತು ಭರವಸೆ. ಹಂಗಾರೆ ಓಟ್ ಹೆಂಗ್ ಪುಕ್ಷಟೆ ಬರ್ತದ? ಜನವರ ಎಲ್ಲ ಕಾಣಿಸೋದಿಲ್ವಾ ನಿಮಗೆ? ಜನವರ ಕಟ್ ಮಾಡಿದಾಗ ಇಲ್ಲ ತೆಗೆಸಿದಾಗ ಅದು ಮನ್ಸಿಗೆ ಬೇಜಾರಾಗ್ಲಿಲ್ವಾ? ಯಾಕೆ ಯಾವಾಗ್ಲೂ ಹಿಜಾಬ್ ಮಾತಾಡ್ತೀರಾ? ಮುತಾಲಿಕ್ ಮಾತನಾಡಿ ಇದು ನ್ಯಾಯಾಂಗ ನಿಂದನೆ ಅಂತ ಕಿಡಿಕಾರಿದ್ರೆ, ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತಾಡಿ ನ್ಯಾಯಾಲಯದ ಆದೇಶ ಮೀರಿ ರಾಜ್ಯ ಸರ್ಕಾರ ವರ್ತಿಸಿದೆ ಅಂತಂದ್ರು. ಸುಪ್ರೀಂ ಕೋರ್ಟಿನ ಉಲ್ಲಂಘನೆ ಇದು. ಸೊ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗತ್ತೆ. ಇಮ್ಮಿಡಿಯೇಟ್ ಲಾಯರ್ ಜೊತೆ ಕನ್ಸಲ್ಟ್ ಮಾಡಿ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕ್ತೀವಿ. ರಾಜ್ಯದ ಉಚ್ಚ ನ್ಯಾಯಾಲಯ ಕೊಟ್ಟಿರುವಂತಹ ಆದೇಶದ ಅನುಷ್ಠಾನ ಇದ್ದು ಸುಪ್ರೀಂ ಕೋರ್ಟಿನ ತಡೆಯಾಜ್ಞೆ ಇಲ್ಲದಿರುವಂತಹ ಪ್ರಕರಣದಲ್ಲಿ ಒಂದು ಇಲಾಖೆ ಸುತ್ತೋಲೆ ಹೊಡಿಸ್ತದೆ ಅಂತ ಹೇಳಿದ್ರೆ ನನ್ನ ದೃಷ್ಟಿಯಲ್ಲಿ ಇದು ಯಾವ ಘಟನೆಗಳು ಕೂಡ ಇಲ್ಲಿವರೆಗೆ ಇಂಥದ್ದು ನಡೆದಿಲ್ಲ. ಕೋರ್ಟ್ನಲ್ಲಿ ವಿಚಾರಣಾ ಹಂತದಲ್ಲಿರುವಾಗಲೇ ಆದೇಶ ಹೊರಡಿಸಿದ್ದಾರೆ ಅಂತ ಬಿಜೆಪಿ ಕಿಡಿಕಾರ್ತಿದೆ. ಹಾಗಾದ್ರೆ ಸದ್ಯ ಹಿಜಾಬ್ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿದು ಯಾವ ಹಂತದಲ್ಲಿದೆ ಅಂತ ನೋಡೋದಾದ್ರೆ, 2022ರಲ್ಲಿ ಹಿಜಾಬ್ ವಿರುದ್ಧದ ಸರ್ಕಾರದ ಆದೇಶ ವಿರೋಧಿಸಿ ಮುಸ್ಲಿಂ ಪರ ಸಂಘಟನೆಗಳು ಹೈಕೋರ್ಟ್ ಮೊರೆ ಹೋಗಿದ್ವು. ಶಿರವಸ್ತ್ರವನ್ನ ಇಸ್ಲಾಂನ ಕಡ್ಡಾಯ ಆಚರಣೆಯೇ ಅಲ್ಲ ಅಂತ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿತು. ಬಳಿಕ ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಅಕ್ಟೋಬರ್ 2022ರಲ್ಲಿ ವಿಭಜಿತ ತೀರ್ಪು ನೀಡಿತ್ತು. ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಅವರು ಹೈಕೋರ್ಟ್ನ ನಿಷೇಧವನ್ನ ಎತ್ತಿ ಹಿಡಿದ್ರೆ, ನ್ಯಾಯಮೂರ್ತಿ ಸುಧಾಂಶು ಧುಲಿಯಾ ಹಿಜಾಬ್ ಧರಿಸೋದು ವೈಯಕ್ತಿಕ ಆಯ್ಕೆ ಅಂತ ಹೇಳಿ ನಿಷೇಧವನ್ನ ರದ್ದುಗೊಳಿಸಿದ್ರು. ನ್ಯಾಯಮೂರ್ತಿಗಳ ಭಿನ್ನಾಭಿಪ್ರಾಯದಿಂದಾಗಿ ಪ್ರಕರಣ ಅಂತಿಮ ತೀರ್ಪಿಗಾಗಿ ಸುಪ್ರೀಂ ಕೋರ್ಟ್ನ ವಿಸ್ತೃತ ಪೀಠಕ್ಕೆ ವರ್ಗಾವಣೆಯಾಗಿದ್ದು ಅಂತಿಮ ತೀರ್ಮಾನ ಬಾಕಿ ಉಳಿದಿದೆ. ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ತೀರ್ಮಾನ ಬಾಕಿ ಉಳಿದಿದೆ. ಇದರ ಮಧ್ಯೆ ರಾಜ್ಯ ಸರ್ಕಾರದ ಆದೇಶ ಕಿಡಿ ಹೊತ್ತಿಸಿದೆ. ಈ ಬಿರುಗಾಳಿ ಮುಂದೆ ಯಾವ ಮಗ್ಗುಲಿಗೆ ಹೊರಡುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.